ಲಾಬಿ ಅಂತ ಹೇಳ್ತಾರಲ್ಲ, ಆ ಗುಂಪಿದೆ. ಏನಂದ್ರೆ ಆ ಗುಂಪಿನ ಉದ್ದೇಶ ನಿಮ್ಗೆ ಎಲ್ರಿಗೂ ಹೇಳ್ತೀನಿ, ಪವಿತ್ರ ಹೃದಯ ದೇವಾಲಯ ಅಂತ ಇದೆ ನೋಡಿ. ಈಗ ಅಲ್ಲಿ ಚರ್ಚ್ ಬಿಟ್ಬಿಟ್ಟು ಇನ್ನೆಲ್ಲನೂ ಕೂಡ ಕಮರ್ಷಿಯಲ್ ಕೊಟ್ಬಿಟ್ಟಿದ್ದಾರೆ ಕಟ್ಟಡಗಳಿಗೆ. ಹೀಗೇನಿದೆ ಇಲ್ಲಿ ಕನ್ನಡದ ಬೇರೆಯವ್ರು ಹೊರಗಡೆ ಇರೋ ದಬ್ಬಾಳಿಕೆ ನಡೀತಿದ್ದಾರೆ, ಅವರೇ ಇಟ್ಕೊಂಡು ಈ ರೀತಿ ನೀವು ಯಾವುದೇ ಚರ್ಚ್ಗಳ ಮುಂದೆ ನೋಡಿ. ಈಗ ಇವಾಗ ಅವಾಗ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ದೀವಿ ನಾವು ಕನ್ನಡದವರು, ಇವ್ರ ಪರವಾಗಿ. ಅವಾಗ ಇವ್ರ ಮೇಲೆ ಈ ಹೋರಾಟನೇ ಮಾಡದೇ ಇರೋವಾಗ ಮಾಡಿಬಿಟ್ಟು ಇಡೀ ಅಂಥ ಒಳ್ಳೆಯ ಜಾಗದಲ್ಲಿರುವಂಥ ಸೇಕ್ರೆಡ್ ಹಾರ್ಟ್ ಚರ್ಚ್ ಪವಿತ್ರ ಹೃದಯ ದೇವಾಲಯದಲ್ಲಿ ನೀವು ಹೊರಗಡೆ ಹೋಗ್ಬಿಡಿ, ಎಲ್ಲ ಕಡೆಗಳಲ್ಲಿ ಕಟ್ಟಲ ಚರ್ಚೆ ಕಾಣೋದಿಲ್ಲ. ಈಗ ಇಂಥ ಕೆಲಸಗಳು ಯಾಕೆ ನಡೀತಿದೆ ಅಂತ ಹೇಳಿದ್ರೆ, ಈಗ ತಮಿಳ್ನವ್ರನ್ನ ಇಟ್ಕೊಂಡ್ರೆ ಅವರು ಒಂದು ದಬ್ಬಾಳಿಕೆ ಮಾಡೋದಕ್ಕೆ. ಈಗ KGFನಲ್ಲಿ ತಮಿಳ್ನಾಡು ಜಾಸ್ತಿ ಇದ್ರು, ಅವರೇ ಹಿಡಿತಲ್ಲೇ ಇದೆ. ಅವ್ರು ಹಿಡಿತಲ್ಲಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕನ್ನಡದವ್ರ ಕೈಗೆ ಬಂದಾಟಿಗೆ ಏನು ಮಾಡ್ತಾರೆ, ಕನ್ನಡದವ್ರಿಗೆ ಸಹಾಯ ಮಾಡಬೇಕು, ಇದೆಲ್ಲರೂ ಕನ್ನಡದವ್ರಿಗೆ ಜನ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಇದು ಕೇವಲ ಲಾಭಕ್ಕಾಗಿ ಮತ್ತು ಆರ್ಥಿಕ ಲಾಭಕ್ಕಾಗಿ ನಡೀತಿರುವಂಥ ಇದು ಅಟ್ಟೆಯಿಂದ ಇವರಿಗೆ 83 ಸುತ್ತೋಲೆ ಆಗಲಿ ಯಾವುದೇ ಆಗಲಿ ಅನುಷ್ಠಾನಕ್ಕೆ ಆಗ್ತಾ ಇರೋದಿಲ್ಲ ಅಂತ ಹೇಳಿದ್ರು. ಅನುಷ್ಠಾನಕ್ಕೆ ತಂದರೆ ಇವ್ರ ಅಧಿಕಾರ ಇರೋದಿಲ್ಲ, ಇವರ ಸ್ವಾರ್ಥ ಆಗಲಿ ಇವರ ವಿಷಯನವರ ಜೊತೆ ಗಡ್ಡಿ ಬರುತ್ತೆ ಅಂತ ಈ ರೀತಿ ಹೋರಾಟ ಮಾಡ್ತೀವಿ. ಅದೇ ರೀತಿ ಮುಖ್ಯವಾಗಿ ಏನು ಸರ್ ಅಂದರೆ ಈ ಭಾಷೆಗಳನ್ನು ಬೆಳೆಸಬೇಕು, ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದ್ರೆ ತೀವ್ರ ರೀತಿಯಾದಂಥ ಹೋರಾಟ ಆರಂಭ ಆಗುತ್ತೆ. ಆ ಹೋರಾಟಕ್ಕೆ KGF ಪ್ರಸ್ತಾಪಿಸಿದ್ರು. KGF ಅದು ಕರ್ನಾಟಕದಲ್ಲೇ ಇರೋದು, ಇನ್ನೂ ಹಲವಾರು ಜನಕ್ಕೆ ಅದು ತಮಿಳುನಾಡಲ್ಲೇ ಇದೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ದಯಮಾಡಿ KGF ಇರ್ತಕ್ಕಂಥ ಎಲ್ಲ ಚರ್ಚ್ಗಳನ್ನ ಕನ್ನಡೀಕರಣಗೊಳಿಸಬೇಕು. ಇಲ್ಲದೆ ಹೋದ್ರೆ ಒಂದು KGF ಹೊತ್ತಿಗೆ KGF ಚಲೋ ಕಾರ್ಯಕ್ರಮನೇ ಹಮ್ಮಿಕೋಬೇಕಾಗ್ತದೆ. ಇದನ್ನ ನಾವು ಹೋಗ್ತೀವಿ, ಸಾವಿರಾರು ಜನ ಹೋಗಿ KGF ಕನ್ನಡೀಕರಣ ಮಾಡಲೇಬೇಕು ಅಂತ ಆಂದೋಲನವನ್ನ ಖಂಡಿತ ನಾವು ಮಾಡ್ತೀವಿ. ಅದನ್ನ ಈ ಕ್ರಿಸ್ಮಸ್ ಒಳಗಡೆ ನಮ್ಮ ಧರ್ಮಾಧ್ಯಕ್ಷರಲ್ಲಿ ನಮಗೂ ಗೌರವ ಇದೆ, ಅವ್ರಿಗೆ ಭಕ್ತಿಯಿಂದ ಬೇಡ್ಕೊತೀವಿ. ದಯವಿಟ್ಟು ನೀವು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಿ. ನೀವು ಕನ್ನಡದ ಮಹಾಧರ್ಮಾಧ್ಯಕ್ಷರಾಗಿ, ನೀವು ಯಾವುದೋ ಕೊಂಕಣಿನೋ ಇನ್ನೊಬ್ಬರ ಧರ್ಮಾಧ್ಯಕ್ಷರಾಗಬೇಡಿ. ಆ ವಿಶ್ವಾಸ ಇಟ್ಕೊಂಡಿದ್ದೀವಿ. 25 ಗಡುವು ಕೊಟ್ಟು ಆ ನಂತರ ತೀವ್ರ ರೀತಿಯ ಆಂದೋಲನ ನಡೀತದೆ. ಆಂದೋಲನದ ಸ್ವರೂಪ ಯಾವ ರೀತಿ ಇದೆ ಅನ್ನೋದು ಈಗ ಹೇಳಕ್ ಬೇಡ, 25 ನಂತರ ನಾವು ತಿಳಿಸ್ತೀವಿ. ಇದಕ್ಕೆ ನಮ್ಮ ಕರ್ನಾಟಕ ವಿಕಾಸ ರಂಗ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತೆ. ನಾವು ಇಲ್ಲಿ ಬಂದಿರೋದು ಇಬ್ಬರೇ ಅಲ್ಲ, ಇಂಥ ನೂರಾರು ಸಂಘಟನೆಗಳು ಈ ಹೋರಾಟಕ್ಕೆ ಬರ್ತವೆ. ಪತ್ರಿಕಾಗೋಷ್ಠಿಯಲ್ಲಿ 5 ಜನ ಕೂತ್ಕೊಳ್ಳೋಕೆ ಅಷ್ಟೇ ಅವಕಾಶ ಇರೋದ್ರಿಂದ ನಾವು ಇಷ್ಟೇ ಜನ ಇಲ್ಲಿ ಭಾಗವಹಿಸಿದ್ದೇವೆ. ನಾಡಿನಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಹೋರಾಟವನ್ನು ಬೆಂಬಲಿಸ್ತದೆ ಅಂತ ಹೇಳಿ ಅಧ್ಯಕ್ಷರು ತುರ್ತಾಗಿ ಕನ್ನಡೀಕರಣಗೊಳಿಸಬೇಕು. ಒಂದು ಪ್ರಾದೇಶಿಕ ಗುರುಮಠವನ್ನ ಸ್ಥಾಪಿಸಿ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮಂಗಳೂರಿಗೆ ಹೋಗಬಹುದು ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಕೈಯಲ್ಲಿ ಆಗಿಲ್ವಾ, ಈ ಒಂದು ಧರ್ಮಾಧಿಕಾರವನ್ನು ಬಿಟ್ಟು ನೀವು ತೊಲಬೇಕಂತ ನಾವು ಕೇಳ್ಕೊಳ್ತೇವೆ. ಈ ನೀವು ಅನುಷ್ಠಾನಗೊಳಿಸಿ ಎಲ್ಲವನ್ನ ಜಾರಿಗೆ ತಂದ್ರೆ ನಿಮಗೆ ನಮ್ಮ ಕನ್ನಡಿಗರ ಎಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತೇವೆ. ಇಲ್ಲ ಅಂದ್ರೆ ನೀವು ಹೊರಡಲಿಕ್ಕೆ ತಯಾರಾಗಿರಿ, ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತೇಳಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ವಾಚ ಚಂದ್ರೇಗೌಡರಿಗೂ ಹಾಗೂ ರಾಮಕೃಷ್ಣ ಸಾರ್ ಅವರಿಗೂ, ಚಂದ್ರಶೇಖರ ಸರ್ ಅವರಿಗೂ, ನಮ್ಮ ಭಕ್ತರು ಹಾಗೂ ಪತ್ರಿಕಾ ಮಿತ್ರ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.